ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಮ್ಯಾಕ್ಸ್ ಈ ಒಂದು ಸಿನಿಮಾದ ಬಗ್ಗೆ ರಿವ್ಯೂನ ಕೊಡೋಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಕಿಚ್ಚ ಸುದೀಪ್ ಅವರ ಕೆರಿಯರಲ್ಲಿ ಈ ಒಂದು ಮೂವಿ ಡಿಫ್ರೆಂಟ್ ಆದ ಮೂವಿ ಅಂತಲೇ ಹೇಳ್ಬೋದು. ಮ್ಯಾಕ್ಸ್ ಸಿನಿಮಾದಲ್ಲಿ ಕಳ್ಳ ಪೊಲೀಸ್ ಕತೆ ಇದೆ. ಸಾಮಾನ್ಯವಾಗಿ ಇಂತಹ ಕಥೆಯಲ್ಲಿ ಪೊಲೀಸರು ಕಳ್ಳರನ್ನು ಹಿಡಿಯೋಕ್ಕೆ ಪ್ರಯತ್ನಿಸ್ತಾರೆ. ಆದರೆ ಮ್ಯಾಕ್ಸ್ ಸಿನಿಮಾ ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಈ ಚಿತ್ರದಲ್ಲಿ ಕಳ್ಳರೇ ಪೊಲೀಸರನ್ನ ಹುಡುಕ್ತಿರ್ತಾರೆ. ಇಲ್ಲಿ ಕಿಚ್ಚ ಸುದೀಪ್ ಅವರು ಖಡಕ್ ಪೊಲೀಸ್ ಆಫೀಸರ್ ಪಾತ್ರವನ್ನು ಮಾಡಿದ್ದಾರೆ. ಅವರ ಜೊತೆ ಉಗ್ರ ಮಂಜು, ಸುಕೃತ ಮಾಳ್ಗೆ, ಸಂಯುಕ್ತ ಹೊರನಾಡು ಮುಂತಾದವರು ಕೂಡ ಪೊಲೀಸ್ ಪಾತ್ರವನ್ನು ನಿಭಾಯಿಸಿದ್ದಾರೆ. ಒಂದೇ ರಾತ್ರಿಯಲ್ಲಿ ನಡೆಯುವ ಕಥೆಯನ್ನು ಇಟ್ಕೊಂಡು ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರು ಕಥೆಯನ್ನು ಕಟ್ಟಿದ್ದಾರೆ. ಮ್ಯಾಕ್ಸ್ ಕತೆ ಸರಳವಾಗಿದೆ. ರಾಜಕಾರಣಿಗಳ ಮಕ್ಕಳು ಪೊಲೀಸರ ಮೇಲೆ ಕೈ ಮಾಡುತ್ತಾರೆ. ಅಂತಹವರಿಗೆ ಬುದ್ಧಿ ಕಲಿಸುವ ಮ್ಯಾಕ್ಸ್ ಅಲಿಯಾಸ್ ಅರ್ಜುನ್ ಮಹಾಕ್ಷಯ್ ಸುದೀಪ್ ಬರುತ್ತಾನೆ. ಬಂಧನಕ್ಕೆ ಒಳಗಾದ ಬಳಿಕ ರಾಜಕಾರಣಿಗಳ ಮಕ್ಕಳು ಅನುಮಾನಾಸ್ಪದವಾಗಿ ಸಾಯುತ್ತಾರೆ. ಆಗ ಇಡೀ ಪೊಲೀಸ್ ಸ್ಟೇಷನ್ಗೆ ಸಂಕಷ್ಟ ಶುರುವಾಗುತ್ತದೆ. ಸೇಡು ತೀರಿಸಿಕೊಳ್ಳಲು ವಿಲನ್ಗಳ ದಂಡು ಬರುತ್ತದೆ. ಅವರಿಂದ ತಪ್ಪಿಸಿಕೊಂಡು ತಮ್ಮವರನ್ನು ಕಾಪಾಡಿಕೊಳ್ಳಲು ಮ್ಯಾಕ್ಸ್ ಹೇಗೆಲ್ಲ ಕಷ್ಟಪಟ್ಟು ಹೋರಾಡ್ತಾನೆ ಎಂಬುದೇ ಈ ಚಿತ್ರಕಥೆಯ ಸಾರಾಂಶ ಆಗಿದೆ. ಮೇಲ್ನೋಟಕ್ಕೆ ನೋಡಲು ಮ್ಯಾಕ್ಸ್ ಕತೆ ಸರಳವಾಗಿ ಅನಿಸಿದರೂ ಅದನ್ನು ತೆರೆಗೆ ತರೋದಕ್ಕೆ ನಿರ್ದೇಶಕರು ಸಾಕಷ್ಟು ಶ್ರಮವನ್ನು ಪಟ್ಟಿದ್ದಾರೆ. ಎಷ್ಟು ಸಾಧ್ಯವೋ ಅಷ್ಟು ಥ್ರಿಲ್ಲಿಂಗ್ ಗುಣವನ್ನು ಪ್ರತಿ ದೃಶ್ಯದಲ್ಲೂ ಬರೆಸಿದ್ದಾರೆ. ಒಂದಿಷ್ಟು ಟ್ವಿಸ್ಟ್ಗಳ ಮೂಲಕ ಮನೋರಂಜನೆಯನ್ನು ಹೆಚ್ಚಿಸಿದ್ದಾರೆ. ಮುಂದೇನಾಗುತ್ತದೆ ಎಂಬ ಕೌತುಕವನ್ನು ಕೊನೆಯ ತನಕ ಕಾಪಾಡಿಕೊಂಡಿದ್ದಾರೆ. ಈ ಎಲ್ಲ ಕಾರಣಗಳಿಂದಾಗಿ ಪ್ರೇಕ್ಷಕರನ್ನು ಮ್ಯಾಕ್ಸ್ ಆವರಿಸಿಕೊಳ್ಳುತ್ತದೆ. ರಾತ್ರಿ ಶುರುವಾದ ಒಂದು ಕಿರಿಕ್ ಮರುದಿನ ಬೆಳಗ್ಗೆ ಆಗುವಷ್ಟರಲ್ಲಿ ಅಂತ್ಯವಾಗುತ್ತದೆ. ಕೆಲವೇ ಗಂಟೆಗಳ ಒಳಗೆ ಒಂದು ದೊಡ್ಡ ಯುದ್ಧವೇ ನಡೆದು ಹೋಗುತ್ತೆ. ಹಾಗಂತ ಇದು ಬರೀ ಹೊಡಿ ಬಡಿ ದೃಶ್ಯಗಳೇ ತುಂಬಿರುವ ಸಿನಿಮಾ ಅಲ್ಲ. ಆ್ಯಕ್ಷನ್ ಸೀನ್ಗಳ ಜೊತೆಗೆ ಬುದ್ಧಿಯ ಆಟ ಕೂಡ ಈ ಸಿನಿಮಾದಲ್ಲಿ ಇನ್ಕ್ಲೂಡ್ ಆಗಿದೆ. ಭುಜಬಲದ ಜೊತೆಗೆ ಬುದ್ಧಿಬಲವನ್ನು ಮ್ಯಾಕ್ಸ್ ಉಪಯೋಗಿಸುತ್ತಾನೆ. ಸುದೀಪ್ ಅವರು ವೃತ್ತಿ ಜೀವನದಲ್ಲಿ ಒಂದು ಡಿಫ್ರೆಂಟ್ ಚಿತ್ರವಾಗಿ ಮ್ಯಾಕ್ಸ್ ಮೂಡಿಬಂದಿದೆ. ಮ್ಯಾಕ್ಸ್ ಸಿನಿಮಾದಲ್ಲಿ ಹೀರೋ ಪಾತ್ರಕ್ಕೆ ಹೆಚ್ಚಿನ ಕಟ್ಟುಪಾಡುಗಳೇನೂ ಇರಲಿಲ್ಲ. ಲವ್, ರೊಮ್ಯಾನ್ಸ್, ಕಾಮಿಡಿ ಇತ್ಯಾದಿ ವಿಷಯಗಳಲ್ಲಿ ಹೀರೋ ಕಾಲಹರಣ ಮಾಡುವುದೇ ಇಲ್ಲ. ಚಿತ್ರದ ಆರಂಭದಲ್ಲೇ ನೇರವಾಗಿ ಕತೆ ತೆರೆದುಕೊಳ್ಳುತ್ತದೆ. ಯಾವುದೇ ಅನಗತ್ಯ ಅಂಶಗಳಿಗೂ ಕಥೆಯಲ್ಲಿ ಜಾಗವಿಲ್ಲ. ಒಮ್ಮೆ ಶುರುವಾದ ಕತೆ ಕೊನೆಯವರೆಗೂ ವೇಗವಾಗಿಯೇ ಸಾಗುತ್ತದೆ. ಇದು ಈ ಸಿನಿಮಾದ ಮುಖ್ಯವಾದ ಪ್ಲಸ್ ಪಾಯಿಂಟ್. 2 ಗಂಟೆ 13 ನಿಮಿಷದಲ್ಲಿ ಮ್ಯಾಕ್ಸ್ ಮಸ್ತ್ ಮನೋರಂಜನೆ ನೀಡಿ ಪ್ರೇಕ್ಷಕರಿಗೆ ರಸದೌತಣವನ್ನು ಬಡಿಸುವಲ್ಲಿ ಖಂಡಿತವಾಗ್ಲೂ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಸೊ ಯಾರೆಲ್ಲ ಮ್ಯಾಕ್ಸ್ ಮೂವಿ ನೋಡಿದ್ದೀರಾ, ನಿಮಗೆ ಆ ಮೂವಿ ಏನು ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಟ್ಟಾರೆ ಹೇಳಬೇಕು ಅಂತಂದರೆ ಆ್ಯಕ್ಷನ್ ಬೇಸ್ಡ್ ಮೂವಿ ಇಷ್ಟಪಡೋರಿಗೆ ಇದೊಂದು ಫುಲ್ ಮಾಸ್ ಮೂವಿ ಅಂತಲೇ ಹೇಳ್ಬೋದು. ಫುಲ್ ಪ್ಯಾಕ್ ಆಗಿರುತ್ತೆ. ನೀವು ಮೂವಿ ನೋಡ್ತಿದ್ರೆ ಫುಲ್ ಎಂಟರ್ಟೈನ್ಮೆಂಟ್ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಅಲ್ಲಲ್ಲಿ ಒಂದೊಂದು ಚೂರು ಫ್ಯಾಮಿಲಿ ಸೆಂಟಿಮೆಂಟ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಸೊ ಫ್ಯಾಮಿಲಿ ಸೆಂಟಿಮೆಂಟ್ ಇಟ್ಕೊಂಡು ಆ ಒಂದು ಫ್ಯಾಮಿಲಿನ, ತನ್ನನ್ನು ನಂಬಿರೋ ಫ್ಯಾಮಿಲಿನ ಕಾಪಾಡಲಿಕ್ಕೆ ಮ್ಯಾಕ್ಸ್ ಹೇಗೆಲ್ಲ ಹೋರಾಡ್ತಾನೆ ಅನ್ನೋದನ್ನು ಈ ಮೂವಿನಲ್ಲಿ ತೋರಿಸಿದ್ದಾರೆ. ಸೊ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ಮೂವಿ ಡಿಫ್ರೆಂಟಾಗಿ ಮೂಡ್ ಬಂದಿದೆ ಅಂತಲೇ ಹೇಳ್ಬೋದು. ಸೊ ಮ್ಯಾಕ್ಸ್ ಮೂವಿ ನೋಡಿದ್ ಬಂದಮೇಲೆ ಇದಾಗಿತ್ತು ನನ್ನ ಮ್ಯಾಕ್ಸ್ ಮೂವಿಯ ರಿವ್ಯೂ. ಸೊ ಯಾರೆಲ್ಲ ನೀವು ಮ್ಯಾಕ್ಸ್ ಮೂವಿನ ನೋಡಿದ್ದೀರಾ, ಯಾರಿಗೆಲ್ಲ ಇಷ್ಟ ಆಯಿತು, ಯಾರಿಗೆಲ್ಲ ಇಷ್ಟ ಆಗಿಲ್ಲ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬೈ ಬೈ. ಟೇಕ್ ಕೇರ್.